ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ 1 ಕಿಲೋಮೀಟರ್ಗೆ ಎಷ್ಟು ಕೊಡ್ತಾನೆ ನಮಗೆ ಅಮೌಂಟು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದರೆ 1 ಕಿಲೋಮೀಟರ್ ಅಂದರೆ ಒಂದೇ ಕಿಲೋಮೀಟರ್ ಅಲ್ಲ, ಅಂದರೆ 1 ಕಿಲೋಮೀಟರಿಂದ ನಮಗೆ ಎಷ್ಟು ಕಿಲೋಮೀಟರ್ ಹೋದರೂ ಕೂಡ ನಮಗೆ 1 ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನೇನಕ್ಕೆ ತಿಳಿಸ್ಕೊಡ್ತಾಯಿನಿ ಅಂತಂದರೆ, ಲಾಸ್ಟ್ ನಾನು ಕೂಡ ಡ್ಯೂಟಿ ಮಾಡಿದ್ದೆ. ನಾನು ಡ್ಯೂಟಿ ಮಾಡುವಂಥ ಸಮಯದಲ್ಲಿ ಯಾವ ರೀತಿ ಆಗಿತ್ತು ಅಂತ ಅಂದರೆ, ಅಮೌಂಟು ನನಗೆ ತೀರಾ ಕಮ್ಮಿ ಅನ್ನಿಸ್ತು. ಅಂತ ಅಂದರೆ ಒಂದು ಲಾಂಗ್ ಡ್ರಾಪ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಒಂದು ಲಾಂಗ್ ಡ್ರಾಪ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ. ಬಟ್ ಕರ್ಕೊಂಡೋಗಿ ಡ್ರಾಪ್ ಮಾಡಿದಂಥ ಸಮಯದಲ್ಲಿ ನನಗೆ ಅಮೌಂಟು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಅದಕ್ಕೋಸ್ಕರ ರೇಟ್ ಕಾರ್ಡೆಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತಿಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇರೋದು. ಏನಕ್ಕೆ ಅಂತಂದರೆ, ನನಗೆ ಆದಂಥ ಕನ್ಫ್ಯೂಷನ್ನು ನಿಮಗೂ ಕೂಡ ಆಗಬಾರ್ದಲ್ಲ. ರೇಟ್ ಕಾರ್ಡ್ ಎಷ್ಟಿದೆ ಅಂತ ಗೊತ್ತಾದರೆ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ. ಅದಕ್ಕೋಸ್ಕರ ರೇಟ್ ಕಾರ್ಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಇವಾಗ ಕೋರ್ಟ್ ಕಡೆಯಿಂದ ಏನು ಗ್ರೀನ್ ಸಿಗ್ನಲ್ ಬಂತು, ಗ್ರೀನ್ ಸಿಗ್ನಲ್ ಬಂದಾದ್ಮೇಲೆ ಈ ಥರ ಅಮೌಂಟ್ ಕಮ್ಮಿ ಮಾಡೋದು. ಮುಂಚೆ ಎಲ್ಲ ತುಂಬ ಚೆನ್ನಾಗೇ ಇತ್ತು, ಬಟ್ ಯಾಕೆ ಈ ರೀತಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ಈ ಅಗ್ರಿಗೇಟರ್ ಕಂಪ್ನಿಗಳು ಯಾವ್ಯಾವ ಕಂಪ್ನಿ ಇದಾವೆ, ಎಲ್ಲ ಕಂಪ್ನಿಗಳು ಅಷ್ಟೇ ಅವರವರ ಯೂಸ್ಫುಲ್ಗೋಸ್ಕರನೇ ಮಾಡ್ಕೊಳೋದು. ಇಲ್ಲಿ ಯಾವುದೇ ಆದಂಥ ಡೆಲಿವರಿ ಪಾರ್ಟ್ನರ್ ಆಗಲಿಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ರೈಡರ್ ಆಗಲಿ ಅವ್ರಿಗೆ ಯೂಸ್ ಆಗತ್ತಿರ ಯಾರು ಕೂಡ ಮಾಡಲ್ಲ. ಮೇನ್ ಏನೋ ಅವ್ರ ಕಂಪ್ನಿ ಚೆನ್ನಾಗಿರಬೇಕು, ಅದೇ ರೀತಿಯಲ್ಲಿ ಅವರು ನೋಡ್ಕೊತಾರೆ. ಅದೇ ರೀತಿಯಲ್ಲಿ ಈಗ ಕೂಡ ಅಷ್ಟೇ, ಏನು ಕೋರ್ಟಿನ ಗ್ರೀನ್ ಸಿಗ್ನಲ್ ಬಂತು ಅದಾದಮೇಲಿಂದ ಮಾಡಿರುವಂಥದ್ದು. ಇದು ಅಮೌಂಟು ಸ್ವಲ್ಪ ಕಮ್ಮಿ ಮಾಡಿದೆ. ಇನ್ನೊಂದು ಏನಪ್ಪ ಅಂತಂದರೆ, ಈಗ ಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದರೂ ಕೂಡ ಈಗ ನಮ್ಮ ಸರ್ಕಾರದ ಕಡೆನೇ ಆಗಲಿ, ಇಲ್ಲ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಆಗಲಿ, ಯಾವುದೇ ಆದಂಥ ಏನು ಕೂಡ ಮಾಡ್ತಾಯಿಲ್ಲ. ಅಂದರೆ ಕೋರ್ಟೇ ಹೇಳಿದ್ರು ಕೂಡ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ಏನೂ ಮಾಡ್ತಾಯಿಲ್ಲ ನೋಡಿ, ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಹತ್ತತ್ರ 2 ತಿಂಗಳ ಮೇಲೆ ಆಯಿತು ಕೋರ್ಟ್ ಆರ್ಡರ್ ಬಂದು, ಆದರೂ ಕೂಡ ಇವರು ಯಾವುದೂ ಕೂಡ ಮಾಡ್ತಾಯಿಲ್ಲ. ಎಷ್ಟು ಕೇರ್ಲೆಸ್ಸು, ಎಷ್ಟು ಇರ್ರೆಸ್ಪಾನ್ಸಿಬಲಿಂದ ಇವರು ವರ್ತನೆ ಮಾಡ್ತಾಯಿದ್ದಾರೆ ಗೌರ್ಮೆಂಟ್ನವರು ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡ್ಬೋದು. ಅಂದರೆ ಈಗ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆಯೋ ಹಂಗೇ ರೀತಿ ನಡ್ಕೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಏನಾರು ಇದ್ದಾರಾ ಇಲ್ವೋ ಅದು ಕೂಡ ಗೊತ್ತಿಲ್ಲ. ನೋಡೋಣ, ಫ್ಯೂಚರಲ್ಲಿ ಏನಾರು ಅಪ್ಡೇಟ್ ಸಿಕ್ಕಿದ್ರೆ ಅದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಯಾವುದೇ ಆದಂಥ ಅದು ಅಪ್ಡೇಟ್ ಅಂತೂ ಇಲ್ಲ. ಏನಕ್ಕೆ ಅಂತ ಅಂದರೆ, ನಮ್ಮ ಸರ್ಕಾರ ತುಂಬ ನೆಗ್ಲಿಜೆನ್ಸಿ ತೋರಿಸ್ತಿದೆ. ಬನ್ನಿ, ಮೊದಲನೇದಾಗಿ ಇವಾಗ ಬೈಕ್ ಟ್ಯಾಕ್ಸಿಯಲ್ಲಿ ರೇಟ್ ಕಾರ್ಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ಇಲ್ಲಿ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ, ಅಂದರೆ ಯಾವ ರೀತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡ್ಕೊಳ್ತಾ ಹೋಗಿ. ನೋಡಿ, ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರೇಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಬೈಕು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಆರ್ಡರ್ ಫೇರ್ ಅಂತಲೂ ಕೂಡ ಇಲ್ಲಿ ಇದೆ, ಆಮೇಲೆ ಡಿಸ್ಟೆನ್ಸ್ ಫೇರ್ ಅಂತ ಇದೆ, ಆಮೇಲೆ ಫಾರ್ ದ ಕಿಲೋಮೀಟರ್ ಟ್ರಾವೆಲ್ಡ್ ಅಂತಲೂ ಕೂಡ ಅಲ್ಲಿ ತಿಳಿಸ್ತಾ ಇದ್ದೇನೆ. ಅಂದರೆ 0 to 10 ಕಿಲೋಮೀಟರ್ ಏನಾದ್ರು ನಾವು ಟ್ರಾವೆಲ್ ಮಾಡ್ತೀವಿ ಅಂತಂದರೆ ನನಗೆ ಅಮೌಂಟ್ ಎಷ್ಟು ಕೊಡ್ತಾ ಇದ್ದೀನಿ ಅಂತ ಅಂದರೆ, 1 ಕಿಲೋಮೀಟರ್ಗೆ 7 ರೂಪಾಯಿ ಕೊಡ್ತೀನಿ ಅಂತಲೂ ಕೂಡ ಅಲ್ಲಿ ತಿಳಿಸ್ತಾ ಇದ್ದೇನೆ. ಆಮೇಲೆ 10 ಕಿಲೋಮೀಟರಿಂದ ಏನಾದ್ರು 100 ಕಿಲೋಮೀಟರ್ ಹೋಗ್ತೀನಿ ಅಂತ ಅಂದರೆ 8 ರೂಪಾಯಿ ಪರ್ ಕಿಲೋಮೀಟರ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಇವಾಗ ಏನಪ್ಪ ಅಂತಂದರೆ, 0 to 10 ಕಿಲೋಮೀಟರ್ಸ್ಗೆ ನೀವು ಎಷ್ಟೇ ಹೋದರೂ ಕೂಡ ಅಲ್ಲಿ ನಮಗೆ ಕ್ಯಾಲ್ಕುಲೇಟ್ ಆಗೋದು ಎಷ್ಟು ಅಂತಂದರೆ 7 ರೂಪಾಯಿ ಪರ್ ಕಿಲೋಮೀಟರ್ ಆಗುತ್ತೆ. ಇನ್ನೂ ನಾವೇನಾದರೂ ಈಗ 10 ಕಿಲೋಮೀಟರ್ಗಿಂತ ಮೇಲೆ ಹೋಗ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ 12 ಕಿಲೋಮೀಟ್ರ್ ಹೋಗ್ತೀವಿ ಅಂತ ಅಂದರೆ 10 ಕಿಲೋಮೀಟ್ರ್ವರೆಗೂ 7 ರೂಪಾಯಿ ಅಷ್ಟೇ ಲೆಕ್ಕ ಹಾಕೋದು. ಆಮೇಲೆ 10 ಕಿಲೋಮೀಟರಿಂದ ನಾವು ಎಷ್ಟೇ ಟ್ರಾವೆಲ್ ಮಾಡಿರ್ತೀವೋ ಅದಕ್ಕೆ 8 ರೂಪಾಯಿ ಪರ್ ಕಿಲೋಮೀಟರ್ ಹಂಗೆ ಇವನು ಹಾಕೊಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾನೆ. ಕ್ಲೀನಾಗಿ ಅವನು ತಿಳಿಸ್ತಾ ಇದ್ದಾನೆ, ಮೆನ್ಷನ್ ಮಾಡಿದ್ದಾನೆ. ಅಂದರೆ ನೀವು ಯೋಚನೆ ಮಾಡ್ಬೋದು, ನಮ್ಮದೇ ಪೆಟ್ರೋಲ್ ತೊಗೊಂಡು ನಮ್ಮದೇ ಗಾಡಿ ತೊಗೊಂಡು ಹೋದ್ರೂ ಕೂಡ ನಮಗೆ ಸಿಗ್ತಾ ಇರುವ ಅಮೌಂಟ್ ಎಷ್ಟಪ್ಪ ಅಂತಂದರೆ, 1 ಕಿಲೋಮೀಟರ್ಗೆ ಬೈಕ್ ಟ್ಯಾಕ್ಸಿಯಲ್ಲಿ ಈಗ ಕೊಡ್ತಾ ಇರುವಂಥ ಅಮೌಂಟು 7 ರೂಪಾಯಿ. 10 ಕಿಲೋಮೀಟ್ರ್ಗಿಂತ ಜಾಸ್ತಿ ಹೋಗ್ತೀವಿ ನಾವು ಅಂತ ಅಂದರೆ 8 ರೂಪಾಯಿ ಕೊಡ್ತಾ ಇದ್ದಾನೆ. ಇದು ಮುಂದೆ ಫ್ಯೂಚರಲ್ಲಿ ಇನ್ನೂ ಕಮ್ಮಿ ಆಗ್ತಾನೆ ಹೋಗ್ಬೋದು. ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ನೋಡೋಣ. ಅಂದರೆ ಹೇಳ್ತಾವ ರೈಡರ್ಸ್ ಜಾಸ್ತಿ ಆದಂಗೆ ಏನು ಮಾಡ್ತಾನೆ ಅಂತ ಅಂದರೆ, ಈ ಅಮೌಂಟ್ನು ಕೂಡ ಕಮ್ಮಿ ಮಾಡ್ತಾ ಹೋಗ್ತಾನೆ ಅಂತ. ಅಂದರೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರು ಬಂದು ಮಾಡ್ಕೊತಾರೆ ಬಿಡು ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಮಾಡುವಂಥ ಸಾಧ್ಯತೆ ತುಂಬ ಇದೆ. ಅಂದರೆ ಯಾರಿಗೆ ತೀರಾ ಕಷ್ಟ ಇದೆಯೋ ಯಾರು ಮಾಡ್ತಾರೋ ಬಂದು ಮಾಡ್ಕೊಂಡು ಹೋಗ್ತಾರೆ ಬಿಡು ಅನ್ನೋ ಒಂದು ಲೆಕ್ಕಕ್ಕೂ ಕೂಡ ಅವರು ಬರ್ತಾರೆ. ನೋಡಿ, ಹೋಗ್ತಾ ಫ್ಯೂಚರಲ್ಲಿ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಆಗೋದು. 5 ರೂಪಾಯಿ ಕೊಡೋದು, 6 ರೂಪಾಯಿ ಕೊಡೋದು, ಈ ಥರ ಎಲ್ಲ ಮಾಡಿದಂಥ ಸಮಯದಲ್ಲಿ ತೀರಾ ಕಮ್ಮಿ ಅನಿಸುತ್ತೆ ನನಗೆ. ಏನಿಲ್ಲ ಅಂತಂದ್ರೆ ಕಿಲೋಮೀಟರ್ಗೆ ಒಂದು 10 ರುಪೀಸ್ ಆದ್ರೂ ಸಿಗಬೇಕು. 10 ರುಪೀಸ್ ಸಿಗಲಿಲ್ಲ ಅಂತಂದ್ರೂ ಕೂಡ ತುಂಬ ವೇಸ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ, ಬೈಕ್ ಸರ್ವಿಸ್ ಇರುತ್ತೆ, ಪೆಟ್ರೋಲ್ ಹಾಕ್ಸ್ಬೇಕಾಗಿರುತ್ತೆ, ಆಮೇಲೆ ಬೈಕ್ನ ಮೇಂಟೆನೆನ್ಸ್ ಮಾಡೋದು ಇದೆಲ್ಲ ಇರುತ್ತೆ. ಅದರಿಂದಾಗಿ ತುಂಬ ಖರ್ಚಿರುತ್ತೆ. ಅಂದರೆ ಈಸಿನೂ ಕೂಡ ಇರೋಲ್ಲ. ಏನು ಬೈಕ್ ಟ್ಯಾಕ್ಸಿ ಮಾಡೋದೇನು ಆರಾಮಾಗಿ ಹೋಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಈಸಿನೂ ಕೂಡ ಇರೋಲ್ಲ, ಡಬಲ್ ರೈಡ್ ಮಾಡಬೇಕಾಗಿರುತ್ತೆ. ಅದರಿಂದಾಗಿ ಮೈಲೇಜು ಕೂಡ ಈಗ ನಾವು ಏನು ಫುಡ್ಡಲ್ಲೆಲ್ಲ ಮಾಡ್ತೀವಲ್ಲ ಅಷ್ಟು ಮೈಲೇಜ್ ಇದರಲ್ಲೂ ಕೂಡ ಸಿಗೋಲ್ಲ. ಏನಕ್ಕೆ ಅಂದರೆ, ಕಸ್ಟಮರ್ಗಳು ಕೂಡ ತುಂಬ ತೂಕ ಇರೋವಂಥವ್ರೆಲ್ಲ ಇರ್ತಾರಲ್ಲ, ಅದರಿಂದಾಗಿ ಅವಾಗಲೂ ಕೂಡ ಮೈಲೇಜ್ ಡ್ರಾಪ್ ಆಗುತ್ತೆ. ಅದರಿಂದ ಆಲ್ಮೋಸ್ಟ್ ಅದು ಮೈಲೇಜ್ ಡ್ರಾಪ್ ಆಗೋದ್ರಿಂದ ಅಮೌಂಟು ಪೆಟ್ರೋಲ್ಗೂ ಕೂಡ ಸ್ವಲ್ಪ ಇಲ್ಲಿ ಜಾಸ್ತಿನೇ ಆಗುತ್ತೆ ಬೈಕ್ ಟ್ಯಾಕ್ಸಿಯಲ್ಲಿ. ಬಟ್ ಕೊಡ್ತಾ ಇರೋವಂಥ ಅಮೌಂಟ್ ನೋಡಿ, 10 ರೂಪಾಯಿ ಕೂಡ ಕೊಡ್ತಾಯಿಲ್ಲ ಕಿಲೋಮೀಟರ್ಗೆ. 10 ರೂಪಾಯಿ ಕೊಟ್ಟರೆ ಹೆಂಗೋ ಪರವಾಗಿಲ್ಲ, ಒಂದು ರೇಂಜ್ಗೆ ಹೋಗಿರುತ್ತೆ. ಅದೇ ಹೇಳ್ತಾವ, ರೀಸೆಂಟಾಗಿ ಚೇಂಜ್ ಮಾಡೋದು ಅಂತ ಹೇಳೋದು ನಮ್ಗೆ ಅನ್ನಿಸ್ತಾ ಇದೆ. ಮುಂಚೆಲ್ಲ 10 ರುಪೀಸ್ ಸಿಗೋದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ನೋಡಿ, ಆಮೇಲೆ ಟೈಮ್ ಫೇರ್ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಅಂದರೆ 60 ಪೈಸೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೆ. ಆಮೇಲೆ ಇನ್ನೊಂದು ನೀವು ಗಮನಿಸಬೇಕು, ಇಲ್ಲಿ ಬೇಸ್ ಫೇರ್ ಅನ್ನೋದು ಕೂಡ ಇದೆ. ಬೇಸ್ ಫೇರ್ ಅಂದರೆ ಏನಪ್ಪ ಅಂತ ಅಂದರೆ, ಒಂದು ರೈಡ್ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದರೆ ನಿಮಗೆ 15 ರೂಪಾಯಿ ಸಿಗುತ್ತೆ. ಅಂದರೆ ಅದು ಚಿಕ್ಕದಾನಾಗಲಿ ದೊಡ್ಡದಾನಾಗಲಿ ಏನಾದ್ರು ಆಗಲಿ, ಒಂದು ರೈಡ್ನ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ನಾವು ಹೋಗ್ರಿ ನೀವು, ಅದು
15 ಕಿಲೋಮೀಟರ್ ಹೋಗಲಿ, ಅದು ಏನು ಬರುತ್ತೆ ಅಂತ ಅಂದರೆ ನಿಮಗೆ ಬೇಸ್ ಫೇರ್ ಅಂತ ಹೇಳ್ಬಿಟ್ಟು ನಿಮಗೆ 15 ರೂಪಾಯಿ ಅಷ್ಟೇ ಕೊಡೋದು. ಪ್ರತಿಯೊಂದು ರೈಡ್ಗೂ ಕೂಡ ನಾನು ಇಲ್ಲಿ 15 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ತಿಳಿಸ್ತಾ ಇದೆ. ಆಮೇಲೆ ನೆಕ್ಸ್ಟು ವೆಯ್ಟಿಂಗ್ ಟೈಮ್ ಕೂಡ ಇಲ್ಲಿ ಇದೆ ನೋಡಿ. ವೆಯ್ಟಿಂಗ್ ಟೈಮ್ ಯಾವ ಥರ ಚಾರ್ಜ್ ಮಾಡ್ತಾನೆ ಅಂತ ಅಂದರೆ, ಇವಾಗ ನೀವು ಕಸ್ಟಮರ್ ಹತ್ರ ಹೋಗ್ತೀರಾ, ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಅಲ್ಲಿ 3 ನಿಮಿಷ ವೆಯ್ಟ್ ಮಾಡಬೇಕು. ಸುಮ್ಮನೆ ಟೈಮ್ ವೇಸ್ಟೇ ಅದು. 3 ನಿಮಿಷ ನೀವು ವೆಯ್ಟ್ ಮಾಡಬೇಕು. 3 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಏನಾದ್ರು ಕಸ್ಟಮರ್ ಬರಲಿಲ್ಲ ಅಂತ ಅಂದರೆ ನಿಮಗೆ 1 ನಿಮಿಷಕ್ಕೆ 1.5 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತೇನೆ. ಅದು ಎಷ್ಟಪ್ಪ ಅಂತ ಅಂದರೆ ಮ್ಯಾಕ್ಸಿಮಮ್ 15 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಮ್ಯಾಕ್ಸಿಮಮ್ ವೆಯ್ಟಿಂಗ್ ಟೈಮ್ ಬಂದು ನಮಗೆ ಇಲ್ಲಿ ಎಷ್ಟಪ್ಪ ಅಂತ ಅಂದರೆ 10 ನಿಮಿಷ. 10 ನಿಮಿಷದವರೆಗೂ ನಾವೇನಾರು ಅಲ್ಲಿ ಕಸ್ಟಮರ್ ಹತ್ರ ವೆಯ್ಟ್ ಮಾಡಿದ್ವಿ, ನಾವು ಕಸ್ಟಮರ್ ಏನಾದ್ರು ವೆಯ್ಟ್ ಮಾಡಿಸಿದ್ರು ಅಂದರೆ ನಮಗೆ ಸಿಗುವಂಥ ಅಮೌಂಟು ಮ್ಯಾಕ್ಸಿಮಮ್ ವೆಯ್ಟಿಂಗ್ ಟೈಮ್ ಎಷ್ಟಪ್ಪ ಸಿಗುತ್ತೆ ನಮಗೆ ಅಂತ ಅಂದರೆ 10 ನಿಮಿಷ ವೆಯ್ಟಿಂಗ್ ಟೈಮು 15 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಯಾವುದೇ ಆದಂಥದ್ದು ಸಿಗೋಲ್ಲ. ಆಮೇಲೆ ನಾನು ನೆಕ್ಸ್ಟ್ ಬಂದು ನೋಡಿ ಎಕ್ಸ್ಟ್ರಾ ಫೇರ್ಗಳು ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮೆನ್ಷನ್ ಕೂಡ ಮಾಡಿದರೆ ನೀವು ಗಮನಿಸಬೇಕು. ನಾಟ್ ಅಪ್ಲಿಕಬಲ್ ಆನ್ ಆಲ್ ಆರ್ಡರ್ಸ್ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಆರ್ಡರ್ಗೂ ಕೂಡ ಇದು ಅಪ್ಲಿಕಬಲ್ ಆಗಲ್ಲ ಅಂತಲೇ ಇವನು ತಿಳಿಸ್ತಾ ಇರೋದು. ಕ್ಯಾನ್ಸಲೇಷನ್ ಫೇರ್ ಬಂದ್ಬಿಟ್ಟು 0 to 20 ಅಂತ ಕೊಟ್ಟಿದ್ದಾನೆ. ಅಂದರೆ ಇವನು ಇಷ್ಟ ಇದು, ಅವ್ನು ಕೊಟ್ಟಾರು ಕೊಡ್ಬೋದು, ಬಿಟ್ಟಾದರೂ ಬಿಡ್ಬೋದು. ಇಲ್ಲಿ 100% ಕೊಟ್ಟೇ ಕೊಡ್ತೀನಿ ಅಂತ ಇಲ್ಲಿ ಇವನು ತಿಳಿಸ್ತಾ ಇಲ್ಲ. ಅವ್ನು ಇಷ್ಟ ಅದು 0 to 20 ಅಂತ ತಿಳಿಸಿದ್ದಾನೆ. ಕೊಟ್ಟರೆ ಕೊಡ್ಬೋದು, ಕೊಡ್ದಿಲ್ಲ ಇದ್ದಂದರೆ ಹೋಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ತಿಳಿಸ್ತಾನೆ. ಆಮೇಲೆ ನೈಟ್ ಫೇರ್ ಅಂತಲೂ ಕೂಡ ತಿಳಿಸಿದ್ದಾನೆ. ಇದನ್ನು ಅಷ್ಟೇ, ಸೊ ಎಲ್ಲ ಆರ್ಡರ್ಗೂ ಇದು ಆಗಲ್ಲ. ಅಂದರೆ ಏನು 20% ಅಂದರೆ ಜಾಸ್ತಿ ಹೇಳ್ತಾನೆ. ಅಂದರೆ ಈಗ 20% ಅಂತ ಬೇಸ್ ಪೇ ಅಂತಂದರೆ ಎಷ್ಟಪ್ಪ, ಈಗ 15 ರೂಪಾಯಿ ಬೇಸ್ ಪೇ ಕೊಡ್ತಾಯಿದೆ. 15 ರೂಪಾಯಿಗೆ 20% ಅಂದರೆ ಎಷ್ಟಾಗುತ್ತೆ, 3 ರೂಪಾಯಿ ಆಗುತ್ತೆ. ಈಗ 15 ರೂಪಾಯಿ ಇರೋದು 18 ರೂಪಾಯಿ ಆಗುತ್ತೆ ಅಷ್ಟೇ. ಸೊ ನೋಡಿ, 1 ರೂಪಾಯಿಗೂ ಎಷ್ಟು ಬೆಲೆ ಇದೆ ಅಂತ ಹೇಳ್ಬಿಟ್ಟು ನೀವು ಬೈಕ್ ಟ್ಯಾಕ್ಸಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ಇವಾಗೆಲ್ಲ ಏನು ಮಾಡ್ತಾ ಇದ್ದಾನೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿಗೆ ಸ್ವಲ್ಪ ಅಮೌಂಟ್ ಕಮ್ಮಿನೇ ಅನ್ನಿಸ್ತಾ ಇದೆ ನನಗೆ. ಈಗ ಸುಮ್ಮನೆ ಲೆಕ್ಕ ಹಾಕಿ ನೋಡೋಣ. ಈಗ 8 ರೂಪಾಯಿ ನಂಗೆ ಲೆಕ್ಕ ಹಾಕ್ತೀವಿ ಅಂತ ಅಂದ್ರೂ, ಈಗ 8 ರೂಪಾಯಿ ನಂಗೆ ಲೆಕ್ಕ ಹಾಕ್ತೀವಿ ಅಂತ ಅಂದ್ಕೊಂಡ್ರು 8 ಇಂಟು ಡೈಲಿ ಏನಿಲ್ಲ ಅಂತಂದ್ರೆ ಒಂದು 200 ಕಿಲೋಮೀಟರ್ ಆದ್ರೂ ನಾವು ಓಡಾಡಬೇಕಾಗುತ್ತೆ. ಸೊ ಸುಮ್ಮನೆ ರಫಾಗಿ ನಾವು ನೋಡೋಣ, 200 ಕಿಲೋಮೀಟರ್ ಓಡಾಡ್ತೀವಿ ಅಂತ ಅಂದ್ಕೊಳ್ಳೋಣ. ನೋಡಿ 200 ಕಿಲೋಮೀಟರ್ ಓಡಾಡ್ತೀವಿ ಅಂತ ಅಂದರೂ ನಮಗೆ ಸಿಗುವಂಥ ಅಮೌಂಟು 8 ರೂಪಾಯಿ ನಂಗಾದರೆ 1600 ರೂಪಾಯಿ. ಏನಕ್ಕೆ ಅಂತಂದರೆ ನಾವೆಲ್ಲ ಲಾಂಗೆ ತಗೊಂಡೋಗೋದಲ್ಲ, ಅದರಿಂದಾಗಿ 7 ರೂಪಾಯಿಗೆ ಲೆಕ್ಕ ಹಾಕೋಣ. 7 ಇಂಟು 200 ಹಾಕ್ತೀನಿ ನೋಡಿ. 7 ಇಂಟು 200 ಹಾಕಿದ್ರೆ ನಾವು ಗಾಡೀಲಿ ಅಷ್ಟೆಲ್ಲ ಓಡಾಡಿದ್ರು ಕೂಡ ನಮಗೆ 200 ಕಿಲೋಮೀಟರ್ ಏನಾದ್ರು ನಾವು ಓಡಾಡ್ತೀವಿ ಅಂತ ಅಂದರೂ ನಮಗೆ ಸಿಗುವಂಥ ಅಮೌಂಟ್ ಎಷ್ಟಪ್ಪ ಅಂತ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ. 1400 ರೂಪಾಯಿ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. 1400 ರೂಪಾಯಿ. ಈಗ 200 ಕಿಲೋಮೀಟರ್ ಓಡಾಡಬೇಕು ಅಂತ ಅಂದರೆ ಎಷ್ಟು, ಒಂದು 20 ರೈಡ್ ತೊಗೊಂಡಿರ್ತೀವ. ಸೊ 20 ರೈಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 20 ಇಂಟು 15, ಅದಂತೂ 300 ರುಪೀಸ್ ಸಿಗುತ್ತೆ. 1400 ಪ್ಲಸ್ 300. ಸೊ ನಾವು ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು ಅಂದರೆ 200 ಕಿಲೋಮೀಟರ್ ಗಾಡಿ ಓಡಿಸೋದು ಅಷ್ಟು ಈಸಿ ಅಲ್ಲ, ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಸೊ ನಾವು 200 ಕಿಲೋಮೀಟರ್ ಗಾಡಿ ಓಡಿಸಿದ್ರು ಕೂಡ ನಮಗೆ ಸಿಗುವಂಥ ಅಮೌಂಟ್ ಎಷ್ಟಪ್ಪ ಅಂತ ಅಂದರೆ 1700 ರೂಪಾಯಿ ಅಷ್ಟೇ. ಸ್ಕ್ರೀನ್ಶಾಟಲ್ಲಿ ನಾನು ನಿಮಗೂ ಕೂಡ ಹಾಕಿರ್ತೀನಿ, ನೋಡ್ಕೊಬಿಡಿ. ಸೊ ಈ 1700 ರೂಪಾಯಿ ನೀವೆಲ್ಲ ಏನು ಮಾಡಬೇಕು ಅಂತ ಅಂದರೆ, ಈಗ ಎಲ್ಲೋ ಈಗ ಬರೀ ನಾನು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಬಂದಿದ್ದೀನಿ ಅಂದರೆ, ಬೇರೆ ಊರಿಂದ ಬಂದು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸೊ ರೂಮ್ ರೆಂಟ್ ಕಟ್ಟಾಗುತ್ತೆ, ಒಂದು ದಿನದ ಫುಡ್ ಕಟ್ಟಾಗುತ್ತೆ. ಆಮೇಲೆ ಪೆಟ್ರೋಲು ಅಷ್ಟೇ. ಪೆಟ್ರೋಲ್ಗೆ ಏನಿಲ್ಲ ಅಂತಂದ್ರೆ ನೀವು 200 ಕಿಲೋಮೀಟರ್ ಓಡಾಡ್ತೀನಿ ಅಂತ ಅಂದರೆ ಡಬಲ್ ಹೋಗೋದ್ರಿಂದ ನಿಮಗೆ ಒಂದು 400 ರುಪೀಸ್ ಅದಕ್ಕೆ ಬೇಕಾಗುತ್ತೆ. 400 ರುಪೀಸ್ ಅದಕ್ಕೆ ತೆಗೆದ್ರು ನಿಮಗೆ ಆಲ್ಮೋಸ್ಟ್ ಆಲ್ 1000 ಕೂಡ ನಿಮಗೆ ಕ್ಲೀನಾಗಿ ಇಲ್ಲಿ ಸೇವ್ ಆಗೋಲ್ಲ. ಅಂದರೆ ಅಲ್ಲೇ ಲೋಕಲ್ ಅವ್ರಾಗಾದರೆ ಏನಿಲ್ಲ ಅಂದರೆ ನಾವು ಲೋಕಲಲ್ಲಿ ಇದ್ದೀವಿ ಅಂದರೆ ನಾವು ಆಫೀಸ್ಗೆ ಹೋಗುವಂಥ ಸಮಯದಲ್ಲಿ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಅವ್ರಿಗೆ ಬೆಸ್ಟ್ ಆಗುತ್ತೆ. ಬಟ್ ಅದೇ ಉದ್ದೇಶದಿಂದ ನಾನು ಈಗ ನನಗೇನು ಕೆಲಸ ಇಲ್ಲ, ಬರೀ ಬೈಕ್ ಟ್ಯಾಕ್ಸಿನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಸೊ ನೀವು ಹೋದರೆ ಯಾವ ರೀತಿ ಇದೆ, ಯಾವ ರೀತಿ ಫೇರ್ ಇದೆ ಅನ್ನೋದು ಕೂಡ ನೀವು ನೋಡ್ಕೊಬೋದು. ಅಂದರೆ ನನಗನ್ನಿಸ್ದಂಗೆ ಯಾವ ರೀತಿ ಆಗುತ್ತೆ ಅಂತ ಅಂದರೆ, ಫ್ಯೂಚರಲ್ಲಿ ಹೋಗ್ತಾ ಇದನ್ನು ಇನ್ನೂ ಕಮ್ಮಿ ಮಾಡ್ತಾನೆ ಹೋಗ್ತಾನೆ. ಏನಕ್ಕೆ ಅಂತ ಅಂದರೆ ರೈಡರ್ ಜಾಸ್ತಿ ಆದಷ್ಟು ಕೂಡ ಇಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ, ಸೊ ಹೆಂಗಿದ್ರು ರೈಡರ್ಸ್ ಇದ್ದೇ ಇದ್ದಾರೆ, ಹೆಂಗಿದ್ರು ಕೆಲಸ ಮಾಡೇ ಮಾಡ್ತಾರೆ ಅಂತ ಏನು ಮಾಡ್ತಾನೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಅಮೌಂಟು ಕಮ್ಮಿ ಮಾಡ್ತಾನೆ ಹೋಗ್ತಾನೆ. ನೆಕ್ಸ್ಟ್ ಎಲ್ಲ ಇನ್ನೂ ಕಮಿಷನ್ಸ್ ತಗೊಳಕ್ಕೆಲ್ಲ ಅಷ್ಟಾಗಿ ಸ್ಟಾರ್ಟ್ ಮಾಡಿಲ್ಲ. ಕಮಿಷನ್ ತಗೊಂಡಾದ್ಮೇಲಿಂದ ಇನ್ನೂ ಕಮ್ಮಿ ಆಗ್ತಾ ಹೋಗ್ತದೆ ರೈಡರ್ಸ್ಗೆ. ಅಂದರೆ ಇವಾಗ ಏನು ಈಗ ಆಟೋ ಆಗಲಿ, ಈಗ ಕ್ಯಾಬ್ ಆಗಲಿ, ಅವರು ಕೂಡ ಅಷ್ಟೇ ಏನಾಗಿದೆ ಅಂತ ಅಂದರೆ, ಇವಾಗ ಈಗ ಅಗ್ರಿಗೇಟರ್ಸ್ ಕಂಪ್ನಿಲಿ ಏನಿದೆಯೋ, ಈಗ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆಯೋ ಆ ರೇಟು ಕೂಡ ಕೊಡ್ತಾ ಇಲ್ಲ. ಅವ್ರಿಗೂ ಕೂಡ ಅದೇ ರೀತಿ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನೆಕ್ಸ್ಟ್ ಹೋಗ್ತಾ ಏನೋ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ರೆ, ಸೊ ಈಗ ನಮ್ಮ ಸರ್ಕಾರದ ಕಡೆಯಿಂದನೋ ಇಲ್ಲ ಅಂತ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೋ ಏನಾದರೂ ಒಂದು ನ್ಯೂಸ್ ಬಂದು ಇದೇ ರೀತಿ ಮಾಡಬೇಕು ಅಂತ ಅಂದರೆ ಅವಾಗ ಕೂಡ ಅವನು ಇನ್ನೂ ಕಮ್ಮಿ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಕಮಿಷನ್ ಎಲ್ಲ ತೊಗೊಳಕ್ಕೆ ಅವಾಗ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಾದ್ಮೇಲಿಂದ ಏನಾಗುತ್ತೆ ಅಂತ ಅಂದರೆ ರೈಡರ್ಸ್ಗೆ ಅಷ್ಟಾಗಿ ಅರ್ನಿಂಗ್ಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗಿದೆ. ಒಂದೇನಪ್ಪ ಅಂತಂದರೆ ನಾವಿಲ್ಲಿ ಯಾವುದೇ ಆದಂಥ ಕಂಪ್ನಿನ ನಂಬ್ಕೊಂಡು ಇಲ್ಲಿ ನಾವು ಕೆಲಸ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂತಂದರೆ ಯಾವಾಗ ಆ ಕಂಪ್ನಿ ಕೈ ಎತ್ತುತ್ತೆ ಅಂತ ಹೇಳ್ಬಿಟ್ಟು ಈಗ ಗೊತ್ತಿರಲ್ಲ. ಏನಕ್ಕೆ ಅಂತಂದರೆ ಎಲ್ಲೂ ಕೂಡ ಒಂದು ಫಿಕ್ಸ್ಡ್ ಅಗ್ರಿಮೆಂಟ್ ಅಂತಲೇ ಇರೋಲ್ಲ. ಇಲ್ಲಿ ಗಿಗ್ ವರ್ಕರ್ಸ್ ಅಂತಲೇ ತೊಗೊಳೋದು.
ಗಿಗ್ ವರ್ಕರ್ಸ್ ಅಂದರೆ ಏನಪ್ಪ, ಕೆಲಸ ಬಂದು ಇಷ್ಟ ಇದ್ದರೆ ಮಾಡ್ಬೋದು ಅಷ್ಟೇ, ಇಲ್ಲ ಅಂತ ಅಂದರೆ ಇಲ್ಲಿ ಯಾರಿಗೂ ಕೂಡ ನಾವು ಪ್ರೆಷರ್ ಹಾಕಲ್ಲ. ನಿಮ್ಗೆ ಇಷ್ಟ ಇದ್ದರೆ ಬಂದು ಫ್ರೀ ಟೈಮಲ್ಲಿ ಮಾಡ್ಕೊಂಡು ಹೋಗ್ರಿ, ಇಲ್ಲ ಅಂತ ಅಂದರೆ ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲ ಅಂತ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡೋದು ಅನ್ನೋದು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ರೆ. ಎಲ್ಲ ಕಂಪ್ನಿನೂ ಅಷ್ಟೇ, ಝೊಮ್ಯಾಟೊ, ಸ್ವಿಗ್ಗಿ ಯಾವ ಥರ ನೀವು ತೊಗೊಳ್ಳಿ, ಎಲ್ಲರೂ ಕೂಡ ಏನಾಗೋದು ಅಂತಂದರೆ ಇದು ಗಿಗ್ ವರ್ಕರ್ಸ್ ಅಷ್ಟೇ, ನೀವು ಗಿಗ್ ವರ್ಕರ್ಸ್ ಅಷ್ಟೇ, ನಮಗೆ ಇಲ್ಲಿ ಯಾವುದೇ ಆದಂಥ ಪರ್ಮನೆಂಟ್ ಸ್ಯಾಲ್ರಿಗಿದು ಏನೂ ಇಲ್ಲ. ಅದರಿಂದಾಗಿ ನಿಮ್ಗೆ ಇಷ್ಟ ಇದ್ದರೆ ಬಂದು ಮಾಡ್ಬೋದು, ಇಷ್ಟ ಇಲ್ಲ ಅಂತ ಅಂದರೆ ಏನು ಬಂದು ನಾವು ಫೋರ್ಸ್ ಏನು ಮಾಡೋಲ್ಲ ನಿಮಗೆ, ಆ ಥರ ಮಾಡ್ಕೊಂಡು ಹೋಗೋದು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇರೋದು. ಅದರಿಂದಾಗಿ ಹೋಗ್ತಾ ಫ್ಯೂಚರಲ್ಲಿ ಎಲ್ಲ ಕಂಪ್ನಿಗಳು ಕೂಡ ಅಷ್ಟೇ, ಎಲ್ಲದರಲ್ಲೂ ಈಗ ರೇಟ್ ಕಾರ್ಡ್ ಕಮ್ಮಿನೇ ಆಗ್ತಾ ಇರೋದು. ಸೊ ಎಲ್ಲದು ಎಕ್ಸ್ಪೆನ್ಸಿವ್ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಈ ರೇಟ್ ಕಾರ್ಡ್ ಏನಾಗ್ತಾ ಇದೆಯಾ ಮುಂಚೆಗಿಂತ ಕಮ್ಮಿ ಆಗ್ತಾನೆ ಬರ್ತಾ ಇರೋದು. ಸೊ ಯೋಚನೆ ಮಾಡಿ ಅಂತ ಅಂದರೆ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆನೇ ತುಂಬ ಸಲ ಯೋಚನೆ ಮಾಡಿ, ಹೊಸಬ್ರಾಗಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.